ಇವತ್ತೊಂದು ಫಸ್ಟ್ ಕ್ಲಾಸ್ ಪಲ್ಯ ರೆಸಿಪಿ ಮಾಡೀವ್ರಿ. ಬಟಾಟಿ ಹಣ್ಣಂಗೆ ಕುದಿಸಿ ಹಸಿಮೆಣಸಿಕಾಯಿ ಖಾರ ಹಾಕಿ ಮಾಡ್ಕೊಂಡು ತಿಂದು ಬೇಜಾರಾದಾಗ ಏನೈತ್ರಿ ಈ ರೀತಿ ಪಲ್ಯ ಮಾಡ್ಕೋದ್ರಿ. ಭಾರಿ ಬೆಸ್ಟ್ ಆಕತ್ರಿ ಇದೊಂಥರ ಬಟಾಟಿ ಪಲ್ಯ. ಈಗ ಬದ್ನಿಕಾಯಿ ಹೆಂಗ ಒಬ್ಬೊಬ್ಬರ ಮನೆಯಲ್ಲಿ ಕಂಪಲ್ಸರಿ ಉದ್ದದ್ದು ಹೆರ್ಚಿ ಬದ್ನಿಕಾಯಿ ಪಲ್ಯ ಮಾಡ್ಕೊತಿರ್ತಾರ್ರಿ, ಆ ರೀತಿ ಇವತ್ತು ನಾವು ಬಟಾಟಿ ಪಲ್ಯ ಮಾಡಿ ತೋರಿಸಿವ್ರಿ. ಇಲ್ಲಿ ನೋಡ್ರಿ, ಈ ರೀತಿ ತೆಳ್ಳಗೆ ಹೆರ್ಚ್ಕೊಂಡಿವ್. 2ರಿಂದ 3 ಉಳ್ಳಾಗಡ್ಡಿ ಅದಾವ್ರಿ, ಕರಿಬೇವಿನ ಎಲೆ ಐತಿ, ಕೊತ್ತಂಬರಿ ಕಟ್ ಮಾಡಿ ಇಟ್ಟಿವ್ರಿ, 1ರಿಂದ 2 ಟೊಮೆಟೊ ಅದಾವ್ರಿ. ಇವು ಶೇಂಗಾ ಕಾಳು ಹುರಿದು ಇಟ್ಕೊಂಡಿವ್ರಿ ಅಟ. ಇದು ಹಸಿ ಶುಂಠಿ ಐತ್ರಿ. ಇಲ್ಲೇ ಒಂದು ತಟಕ ಕೊಬ್ಬರಿ ತಗೊಂಡಿವ್ರಿ, ಜೀರಿಗೆ ಅದಾವು, ಬೆಳ್ಳುಳ್ಳಿ ಎಸಳು ಅದಾವ್ರಿ, ಸುಲಿದು ಇಟ್ಕೊಂಡಿವ್. ಇದನ್ನ ಅಷ್ಟು ಸೇರಿ ಇಲ್ಲೇ ಮಿಕ್ಸರ್ಗೆ ಹಾಕೊಂಡ್ ಬರಾಕತ್ತೀವಿ ನೋಡ್ರಿ. ಈಗ ಇದೇನ್ರಿ ಜೀರಿಗೆ, ಕೊಬ್ಬರಿ, ಶೇಂಗಾ, ಬೆಳ್ಳುಳ್ಳಿ, ಹಸಿ ಶುಂಠಿ ಕೂಡಿಸ್ಕೇಸಿಂದ ಮಿಕ್ಸರ್ಗೆ ಹಾಕೊಂಡ್ ಬಂದೀವ್ರಿ. ಇಲ್ಲಿ ಗ್ಯಾಸ್ ಮೇಲೆ ಕಡಾವಿಗೆ ಎಣ್ಣೆ ಹಾಕಿದೀವ್ರಿ. ಎಣ್ಣೆ ಅಂತೂ ಕಾದೈತಿ. ಸಾಸ್ಮಿ ಹಾಕಿದೀವಿ ನೋಡ್ರಿ. ಸಾಸ್ಮಿ ಹಾಕಿದ್ದಿಂದ ಸಾಸ್ಮಿ ಒಂದಿಟ್ಟು ಚಟಪಟ ಅಂದಿನ ಜೀರಿಗೆ ಹಾಕಿದೀವ್ರಿ. ಜೀರಿಗೆ ಹಾಕಿ ಉಳ್ಳಾಗಡ್ಡಿ ಹಾಕಿದೀವ್ರಿ. ಉಳ್ಳಾಗಡ್ಡಿ ಆದ ನಂತರ ಕರಿಬೇವಿನ ಎಲೆ ಹಾಕಿ ಚಂದಂಗೆ ತಿರ್ವಾಡ್ಕೋಬೇಕ್ರಿ. ಉಳ್ಳಾಗಡ್ಡಿ ಜಲ್ದಿ ಕರಿಬೇಕಾದ್ರೆ ಏನು ಮಾಡೋದು, ಈ ರೀತಿ ಒಗ್ಗರಣೆ ಹಾಕಿದ್ದಿಂದ ಏನೈತಿ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪ ಪಲ್ಯ ಹಿಂಗ ರೆಡಿ ಆದಿಂದ ಹಾಕ್ತಿರ್ತೀವ್ರಲ್ಲ, ಆಗ ಹಾಕೋದೇನ ಈ ಉಳ್ಳಾಗಡ್ಡಿ ಒಳಗೆ ಸೇರಿಸಿದ್ವಿ ಅಂತ ತಿಳ್ಕೊರಿ. ಜಲ್ದಿನ ಮಿದುವಾಗಿ ಬರ್ತೈತ್ರಿ ಉಳ್ಳಾಗಡ್ಡಿ, ಬಾಳತನ ತಿರ್ವಾಡೋ ಅವಶ್ಯಕತೆನ ಇಲ್ಲ. ಈಗ ನೋಡ್ರಿ ಇಲ್ಲಿ ಎಷ್ಟು ಜಲ್ದಿ ಉಮ್ಗೊಂಡಂಗೆ ಆಗಿಬಿಡ್ತು. ಈಗ ಏನೈತಿ ಇಲ್ಲಿ ಮಸಾಲೆ ಖಾರ ಹಾಕಾಕತ್ತಿದ್ವಿ ನೋಡ್ರಿ. ಇದು ಕೊಂಡದ್ದೇನಲ್ಲ, ಮನೆ ಒಳಗನ ಇದನ್ನ ಮಾಡಿದ್ರಿ. ಮಸಾಲೆ ಖಾರ ಕುಟ್ಟಿಸ್ಕೊಂಡ್ಬಂದದ್ದು. ಅರ್ಶಿನ ಪುಡಿ ಹಾಕಿದೀವ್ರಿ. ಇದು ಟೊಮೆಟೊ ಸೇರ್ಸಾಕತ್ತೀವಿ ನೋಡ್ರಿ. ಈಗ ಟೊಮೆಟೊ ಯಾಕಂದ್ರೆ ಉಳ್ಳಾಗಡ್ಡಿ ಜೋಡಿನ ಬಳೋತನ ತಿರುವಾಡಂಗಿಲ್ರಿ. ಅಲ್ಲಲ್ಲಿಗೆ ತಿನ್ಬೇಕಾದ್ರೆ ಬಾಯ ಒಳಗೆ ಟೊಮೆಟೊ ಬರ್ಬೇಕ್ರಿ. ಅದ್ರ ಒಂಥರ ಹುಳಿ ಹುಳಿ ಸಿಹಿ ಹತ್ತೈತಿ. ಅದರ ದಶಿಂದ ಪೂರ್ತಿ ಅದನ್ನೇನ ಮೆತ್ತಗ ಮಾಡಿಲ್ರಿ ನಾವು ಟೊಮೆಟೊ. ನೋಡ್ರಿ ಇಲ್ಲೇ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಆಗುವವರೆಗೆ ತಿರ್ವಾಡ್ಕೋತ ಹೋಗ್ಬೇಕ್ರಿ. ಇದೊಂದು ಪಲ್ಯ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗೈತ್ರಿ ಇವತ್ತು ನಾವು ಮಾಡಿದ್ದು. ಇಲ್ಲಿ ನೋಡ್ರಿ, ಒಂದು ಧನ್ಯ ಪೌಡ್ರ್ ಹಾಕಿದೀವಿ, ಗರಂ ಮಸಾಲ ಹಾಕಿದೀವ್ರಿ. ಫಸ್ಟ್ ಹಾಕಿದ್ದು ಗರಂ ಮಸಾಲ ರೀ, ಹಿಂದಾಗಡಿಸಿ ಹಾಕಿದ್ದು ಧನ್ಯ ಪೌಡ್ರ್ ಐತ್ರಿ. ಹಾಕಿ ಕೆಸಿಂದ ಏನೈತಿ ಅದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಇವೇನೈತಿ ಬಟಾಟಿ ಏನು ಹೆರ್ಚಿಟ್ಕೊಂಡಿದ್ದೀವ್ರಲ್ಲ, ಒಂದು ಸ್ವಲ್ಪ ನೀರೊಳಗೆ ಉಪ್ಪು ಉಗಿದ ಅವನ್ನ ತೊಳೆದು ತಕ್ಕೋಬೇಕ್ರಿ. ತೊಳೆದು ತಕ್ಕೊಂಡು ಕೆಸಿಂದ ಏನೈತಿ ಇಲ್ಲೇ ಈ ಒಗ್ಗರಣೆ ಸೇರಿಸಿದೀವಿ ನೋಡ್ರಿ. ಇವನ್ನ ಬಟಾಟಿಯನ್ನ ಕುದಿಸ್ಕೊಂಡಿಲ್ರಿ ನಾವು, ಯಾಕಂದ್ರೆ ಹಂಗೆ ತೆಳ್ಳಗನ ಹೆರಿಚೆ ಈ ಪಲ್ಯ ಏನು ಕುದಿಸಾಕ ಇಡ್ತೀವ್ರಲ್ಲ, ಆಗ ಒಂದು ಸ್ವಲ್ಪ ಜಾಸ್ತಿ ಕುದಿಸಿದೀವ್ರಿ. ಈಗ ನೋಡ್ರಿ ಇಲ್ಲಿ ಈ ರೀತಿ ಎಲ್ಲ ಒಂದು ಹೋಳು ಬಿಡ್ಲಾರ್ದ ಈ ರೀತಿ ಕಲರ್ ಕೆಂಪಾಗ್ಬೇಕ್ರಿ, ಅಲ್ಲಿವರೆಗೆ ತಿರ್ವಾಡ್ಕೋಬೇಕು. ಇದೇನತಿ ಇದೇ ಮಿಕ್ಸರ್ಗೆ ಹಾಕೊಂಡ್ ಬಂದಿದ್ದೇವ್ರಲ್ಲ, ಕೊಬ್ಬರಿ, ಶೇಂಗಾ, ಜೀರಿಗೆ, ಅಲ್ಲ, ಬೆಳ್ಳುಳ್ಳಿ ಅದನ್ನ ಅಷ್ಟು ಸೇರಿ ಮಿಕ್ಸರ್ಗೆ ಹಾಕೊಂಡ್ ಬಂದದ್ದು ತಂದು ಸೇರಿಸಿದೀವಿ ನೋಡ್ರಿ. ಇಲ್ಲೇ ಒಗ್ಗರಣೆಗೆ ಸೇರಿಸ್ಕೇಸಿಂದ ಇದನ್ನು ಒಂದು ಸ್ವಲ್ಪ ಬಳತಾನ ತಿರ್ವಾಡ್ಕೋಬೇಕ್ರಿ. ತಿರ್ವಾಡೋ ಮುಂದೆ ಏನೈತಿ ಉರಿ ಅಗ್ದಿ ಸ್ಲೋ ಇಡಬೇಕು, ಇಲ್ಲಂದ್ರೆ ತಳ ಹಿಡಿತೈತ್ರಿ. ಅದರ ದಶಿಂದ ಏನೈತಿ ಉರಿ ಸ್ಲೋ ಇಟ್ಟ ಚಂದಾಗಿ ಮಿಕ್ಸ್ ಮಾಡ್ಕೋದ್ರಿ. ಫಸ್ಟ್ ಮಿಕ್ಸ್ ಮಾಡ್ಕೊಂಡಿಂದ ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕೋದ್ರಿ ಇದಕ್ಕೆ. ಈಗ ನೋಡ್ರಿ ಇಲ್ಲಿ ಈಗ ಉಪ್ಪಂತೂ ಅಲ್ಲೇ ಉಳ್ಳಾಗಡ್ಡಿಗೆನ ಸೇರಿಸಿವ್ರಿ ನಾವು ಫಸ್ಟಿಗೆನ. ಈಗ ಏನೈತಿ ಇದಕ್ಕೆಲ್ಲ ಕರೆಕ್ಟ್ ಆದಿಂದ ಮ್ಯಾಲ ಒಂದು ಸ್ವಲ್ಪ ಬೇಕಾದ್ರೆ ಸ್ವೀಟ್ ಹಾಕೋರಿ, ಬ್ಯಾಡಾದ್ರೆ ಬಿಡ್ರಿ. ನಾವು ಒಂದು ಸ್ವಲ್ಪ ಸಕ್ಕರೆ ಸೇರಿಸಿವ್ರಿ ಇದಕ್ಕೆ. ನೋಡ್ರಿ ಈ ರೀತಿ ಆದಿಂದ ಈಗ ಇಲ್ಲೇ ನೋಡ್ರಿ ಇವು ಹೆಸರು ಬೇಳೆ ಅದಾವ್ರಿ. ಹೆಸರು ಬೇಳೆ ಸೇರಿಸಿದೀವಿ ನೋಡ್ರಿ. ನೀವು ಬೇಕಾದ್ರೆ ಹಾಕೋರಿ, ಬ್ಯಾಡಪ್ಪ ಹೆಸರು ಬೇಳೆ ಅಂದ್ರೆ ಅದೇನಾಗಿ ಇದೇ ಮಿಕ್ಸರ್ಗೆ ಹಾಕೊಂಡ್ ಬಂದಿದ್ದೀವ್ರಲ್ಲ, ಶೇಂಗಾ, ಕೊಬ್ಬರಿ ಎಲ್ಲ ಥರ ಅದನ್ನು ಅಷ್ಟನ್ನು ಹಾಕಿ ಮಾಡ್ಕೋಬಹುದು. ಇಲ್ಲೇ ನಾವೇನೈತಿ ಒಂದು ಸ್ವಲ್ಪ ಹೆಸರು ಕಾಳು ಹೆಸರು ಬೇಳೆ ನೆನೆ ಇಟ್ಟಿದ್ದೀವ್ರಿ. ಹೆಸರು ಬೇಳೆ ಸೇರಿಸಿದ್ವಿ. ಇಷ್ಟ ಆದಿಂದ ಈಗ ನೀರು ಹಾಕಾಕತ್ತಿದ್ವಿ ನೋಡ್ರಿ. ಅದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕೋದ್ರಿ. ಭಾಳ ಅಗ್ದಿ ತಿಳುನು ಮಾಡ್ಕೋಬಾರ್ದ್ರಿ, ಯಾಕಂದ್ರೆ ಪೂರ್ತಿ ತಿಳು ಮಾಡ್ಕೊಂಡೀವಿ ಅಂದ್ರೆ ಹೋಳಿಗೆ, ಬಟಾಟಿ ಹೋಳಿಗೆ ಏನು ಹತ್ತಂಗಿಲ್ರಿ ಅದು. ಅದಕ್ಕೇನೈತಿ ಮೀಡಿಯಮ್ ಇಟ್ಕೊಂಡು ಉರಿ ಸ್ಲೋ ಇಟ್ಟ ಚಂದಂಗೆ ಪೂರ್ಣ ಮ್ಯಾಲೆಲ್ಲ ಎಣ್ಣೆ ಬರುವವರೆಗೂ ಚಂದಂಗೆ ಕುದಿಸ್ಕೋಬೇಕ್ರಿ ಅದನ್ನ. ಯಾಕಂದ್ರೆ ನಾವು ಎಣ್ಣೆ ಸ್ವಲ್ಪ ಹಾಕಿದ್ರು ಸಹಿತ ಶೇಂಗಾ ಹಾಕಿವ್ರಲ್ಲ ಮಿಕ್ಸರ್ಗೆ ಹಾಕಿ, ಅದರಿಂದ ತಾನಾಗೆ ಎಣ್ಣೆ ಬಿಟ್ಕೋತ ಬರ್ತೈತ್ರಿ. ಉರಿ ಸ್ಲೋ ಇಟ್ಟು ಯಾವುದು ಚಂದಂಗೆ ಎಷ್ಟು ಕುದಿಸ್ತೀವ್ರಲ್ಲ ಪಲ್ಯಗಳಾಗ್ಲಿ ಸಾರಾಗ್ಲಿ ಅಷ್ಟು ಎಣ್ಣೆ ಬಿಟ್ಕೋತ ಬರ್ತಾವ್ರಿ ಅವು. ಯಾಕಂದ್ರೆ ಅವಸರಕ್ಕೆ ಬಿದ್ದ
ಜಲ್ದಿ ಬಡ ಬಡ ಕುದಿಸಿ ಇಳಿಸಿದ್ವಿ ಅಂದ್ರೆ ಮ್ಯಾಲ ಎಣ್ಣೆ ಅಂತರೂ ಬರೋದಿಲ್ರಿ ಅದು. ಯಾಕಂದ್ರೆ ನಾವು ಎಷ್ಟು ಹಾಕಿರ್ತೀವೋ ಅಷ್ಟ ಆಕತಿ. ಜಾಸ್ತಿ ಹಾಕಿ ಎಣ್ಣೆ ಬರೆಸ್ಬೇಕಾದ್ರೆ ಉರಿ ಸ್ಲೋ ಇಟ್ಟ ಕುದಿಸ್ಬೇಕ್ರಿ. ಈಗ ನೋಡ್ರಿ ಇಲ್ಲೇ ಇಷ್ಟುಕೊಂಡ ನೀರು ಹಾಕಿದೇವ್ರಿ ನಾವು. ನೀರು ಹಾಕಿ ಏನತಿ ಇದನ್ನು ಚಂದಂಗೆ ಪಲ್ಯ ಕುದಿಸ್ಕೊಂಡೇವ್ರಿ. ಇದು ಅನ್ನದ ಜೋಡಿನೂ ಉಣ್ಬೋದ್ರಿ, ಅಗ್ದಿ ಮಸ್ತ್ ಹತ್ತತಿ. ಇಲ್ಲೇ ಒಂದು ಸ್ವಲ್ಪ ಸಕ್ಕರೆ ಹಾಕಿದೀವಿ ನೋಡ್ರಿ ನಾವು. ಅನ್ನದ ಜೋಡಿನೂ ಉಣ್ಬೋದು, ಚಪಾತಿ ರೊಟ್ಟಿಗೂ ಅಗ್ದಿ ಫಸ್ಟ್ ಕ್ಲಾಸ್ ಆಕತ್ರಿ. ಯಾಕಂದ್ರೆ ಹಳದಿ ಕಲರ್ ಅಂತರೂ ಮನಗಂಡು ಹಣ್ಣು ಹಂಗೆ ಬಟಾಟೆ ಕುದಿಸಿ ಕೈಲಿ ಕಿವುಚಿ ಮಾಡೇ ಇರ್ತೀವ್ರಿ, ಅದನ್ನ ತಿಂದೇ ಇರ್ತೀವಿ. ಇದೊಂಥರ ಬೇರೆ ಟೇಸ್ಟ್ ಹತ್ತತ್ರಿ, ಒಂಥರ ರುಚಿ ಕೊಡ್ತೈತಿ ಬಾಯಿಗೆ. ಈ ರೀತಿನೂ ಒಂದ್ಸಲ ಮಾಡ್ಕೊಂಡ ಹೆಂಗಾಗೈತೆ ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ. ಇಲ್ಲೇ ಕೊತ್ತಂಬರಿ ಸೇರಿಸಿದ್ವಿ ನೋಡ್ರಿ ನಾವು, ಕಟ್ ಮಾಡಿದಂಥ ಕೊತ್ತಂಬರಿ. ಮತ್ತು ಇದ್ರೊಳಗೆ ಒಂದೊಂದು ನಿಮಗೆ ಬ್ಯಾಡಾದದ್ದು ಬಿಡ್ಬೋದ್ರಿ, ಎಲ್ಲ ಥರ ಹಾಕಬೇಕತ್ತೇನಿಲ್ಲ. ನಾವಂತರೂ ಹಾಕಿ ಮಾಡಿ ತೋರಿಸಿವ್ರಿ. ತಿನ್ನಕ ಬಾಯಿ ಒಳಗೆ ಭಾಳ ರುಚಿಯಾಗೈತಿ. ನೀವು ಹೆಸರು ಬೇಳೆನೂ ಬಿಡ್ಬೋದು, ಮತ್ತು ಇದನ್ನಂತೂ ಹಾಕಬೇಕ್ರಿ. ಕೊಬ್ಬರಿ ಒಂದು ಸ್ವಲ್ಪ ಶೇಂಗಾ ಕಾಳ ಅಂದ್ರೆ ಒಂಥರ ಗ್ರೇವಿ ಗತಿ ಆಗಿಬಿಡ್ತೈತ್ರಿ. ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಹತ್ತತಿ ತಿನ್ನು ಮುಂದೆ, ಚಪಾತಿ ಜೋಡಿ ಆಗಲಿ ಅನ್ನಕ್ಕಾಗಲಿ. ನೋಡ್ರಿ ಈಗ ಯಾವ ರೀತಿ ನಾವು ಹೆಂಗೆ ಕುದಿಸ್ತೀವ್ರಲ್ಲ ಅಷ್ಟು ಇದಾಕೋತ ಬಂದೈತಿ, ಕಲರ್ ಚೇಂಜ್ ಆಕೋತ ಬಂದೈತ್ರಿ ಅದು. ನೋಡ್ರಿ ಈಗ ಮಾಡಿದಂಥ ಪಲ್ಯ ತಂದು ಇಲ್ಲಿ ಒಂದು ಬೋಲಿಗೆ ಸರ್ವ್ ಮಾಡಾಕತ್ತೀವಿ ನೋಡ್ರಿ. ಇಲ್ಲಿ ನಾವು ನೋಡ್ರಿ ಈ ರೀತಿ ಆಗೈತಿ ನೋಡ್ರಿ. ಇಷ್ಟ ಆದಿಂದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನ್ರಿ. ಇಷ್ಟ ಆಗಿದ್ರೆ ಎಲ್ಲರಿಗೂ ನಮಸ್ಕಾರ.